ರೀ ನಿಮ್ಗೆ ಓಡಾಡ್ತಿರ್ಬೇಕಾದ್ರೂ ಕನ್ಸು ಬೀಳತ್ತಾ? ರೀ ಈ ಡಬ್ಬ ಕಾಮಿಡಿಗೆಲ್ಲ ನಗು ಬರುತ್ತಾ? ಊರ್ಕೋಬೇಡ್ರಿ, ಅವಾಗಿಂದ ಮಾತಿಲ್ಲ ಕತೆ ಇಲ್ಲ. ನೆನ್ನೆ ಕನ್ಸು ಬಗ್ಗೆನೇ ಯೋಚನೆ ಮಾಡ್ತಿದ್ದೀರೇನೋ ಅಂತ ಕೇಳ್ದಪ್ಪ ಅಷ್ಟೇ. ನೀವು ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಡ್ಬೇಕು ಅಂತ ಏನಿಲ್ವಲ್ಲ. ರೀ ಅಲ್ಲಿ ನೋಡಿ. ರೀ ಮತ್ತೆ ಡ್ರೀಮ್ ಓಪನ್ ಆಯ್ತಾ? ಮೊದಲು ಆ ಕಾರಿನ ಕನಸಿಂದ ಹೊರಗೆ ಬನ್ರಿ. ನಾವು ಯಾವ ಕಾರಲ್ಲೂ ಕೂತಿಲ್ಲ, ನಾವು ಯಾವ ಕಾರು ನೋಡೇ ಇಲ್ಲ, ಅದನ್ನ ಬಿಟ್ಬಿಡಿ. ನಾನು ತಮಾಷೆ ಮಾಡ್ತಿಲ್ಲ, ಇದು ಕನ್ಸಲ್ಲ. ಸರಿಯಾಗಿ ನೋಡಿ ಪ್ಲೀಸ್. ನಾನು ತಮಾಷೆ ಇದೇ ಕಾರು ಇಲ್ಲಿಗೆ ಹೆಂಗ್ ಬಂತು? ಹೇಗಾದ್ರೂ ಬರ್ಲಿ ಸಂಜು, ನಾವು ಮೊದಲು ಇಲ್ಲಿಂದ ಹೊರಡೋಣ. ನೀವು ಆ ಕಾರ್ ತಗೊಳ್ಳಿ, ನಾವು ಬ್ಯಾಂಗ್ಳೂರ್ ಸೇರ್ಕೊಳ್ಳೋಣ. ನನ್ನನ್ನು ಅಲ್ಲಿಗೆ ತಲುಪಿಸ್ಬಿಡಿ. ಓಹೋ, ಓಸಿ ಕಾರು, ಓಸಿ ಡ್ರೈವರು, ಟ್ರಿಪ್ ಟು ಬ್ಯಾಂಗ್ಳೂರು. ಸೂಪರ್, ಆಗಬಹುದು. ಬನ್ನಿ ಬನ್ನಿ. ಇದು ಗ್ಯಾರೇಜು, ಇಲ್ಲಿಗೆ ಹೆಂಗೆ ಬಂತಿ ಕಾರು? ಯಾರು ಸರ್ ನೀವು? ಏನು ಬೇಕಾಗಿತ್ತು? ಸರ್, ನಾವು ಈ ಕಾರಲ್ಲೇ ಹೊರಟಿದ್ವಿ. ನನ್ನ ರಾತ್ರಿ ಮಿಸ್ ಆಗೋಯ್ತು. ನೋಡಿದ್ರೆ ಇಲ್ಲಿದೆ ಈಗ, ಅದಕ್ಕೆ ತೊಗೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿಗೆ ಯಾರು ತಂದು ನಿಲ್ಸಿದ್ದು? ಯಾಕಪ್ಪ ನಗ್ತಿದ್ಯಾ? ಅಲ್ಲ ಸರ್, ಕಾರ್ನೊಂದ್ಸಲ ಸರಿಯಾಗಿ ನೋಡಿ. ಟೈರ್ ನೋಡಿ. ಈ ಗಾಡಿ ಓಡಾಡೋ ಕಂಡೀಷನಲ್ಲಿ ಆಯ್ತಾ ಸರ್? ಈ ಮಾಡೆಲ್ ಕಾರೇ ಈಗ ಯಾರ ಹತ್ರನೂ ಇಲ್ಲ ಸರ್. ಅಲ್ಲ, ನಾವಿದೇ ಕಾರಲ್ಲಿ ಬಂದು. ಸರ್, ನೀವೇನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ನೋಡಿ, ಈ ಗಾಡಿ ಏನಾದರೂ ಸ್ಟಾರ್ಟ್ ಆಗಿಬಿಟ್ರೆ, ಒಂದೇ ಒಂದು ಮೀಟ್ರ್ ಮುಂದಕ್ಕೆ ಹೋಗ್ಬಿಟ್ರೆ ಈ ಕಾರ್ನ ನಿಮಗೆ ಕೊಟ್ಬಿಡ್ತೀನಿ. ಅಂದ್ರೆ ಇನ್ನೇನು ಸರ್, ನೀವೇ ನೋಡಿ ಗಾಡಿ ಕಂಡೀಷನ್ ಹೇಗಿದೆ ಅಂತ. ಇಂಜಿನ್ ಹಾಳಾಗಿದೆ, ಟೈರ್ ಪಂಚರ್ ಆಗಿದೆ. ಹೀಗೆ ಬಿಟ್ಟು 25 ವರ್ಷ ಆಗಿದೆ. ನಾವು ನೋಡಿದಾಗ ಈ ಕಾರ್ ಹಿಂಗಿರ್ಲಿಲ್ಲ. ಹಾಂ, ನಾವು ಇದರಲ್ಲೇ ಬಂದಿದ್ದು, ಕರೆಕ್ಟಾಗಿ ನೆನಪಿದೆ. ಸಾಧ್ಯನೇ ಇಲ್ಲ ಮೇಡಮ್. ನಮ್ಮ ಅಪ್ಪ ಇದನ್ನು ದೊಡ್ಡ ಮನೆಯಿಂದ 25 ವರ್ಷದಿಂದನೇ ಖರೀದಿ ಮಾಡಿದರು. ಯಾರೂ ಓಡಿಸ್ತಾನೆ ಇರಲಿಲ್ಲ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.